ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೌದು, ಇಂಡಿಯಾದಲ್ಲಿ ಈ ರೇಂಜಿನ ಕ್ರೇಜನ್ನು ಬೇರೆ ಯಾವ ನಟ ಕೂಡ ಹೊಂದೇ ಇಲ್ಲ. ಇವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ. ಹಾಗೂ ಇವರನ್ನು ಒಮ್ಮೆ ನೋಡಿದರೆ ಸಾಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ. ಅಭಿಮಾನಿಗಳು ಡಿ ಬಾಸ್ ಅವರನ್ನು ಎಂದಿಗೂ ಕೂಡ ಬಿಟ್ಟು ಕೊಡಲ್ಲ. ಅದು ಯಾವುದೇ ಫಂಕ್ಷನ್ ಇರಲಿ ಅಥವಾ ಯಾವುದೇ ಸಿನಿಮಾ ಇವೆಂಟ್ಸ್ ಇರಲಿ, ಅಲ್ಲಿ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬರ್ತವೆ. ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು. ಇಂದಿಗೂ ಕೂಡ ಹಲವಾರು ಭಾಷೆಗಳಲ್ಲಿ ಆಫರ್ ಬಂದರೂ ಕೂಡ ಡಿ ಬಾಸ್ ಅವರು ಕೇವಲ ಕನ್ನಡ ಸಿನಿಮಾಗಳಲ್ಲಿ ಕನ್ನಡಿಗರಿಗೋಸ್ಕರ ಸಿನಿಮಾಗಳನ್ನು ಮಾಡ್ತಾರೆ. ಇಂದಿಗೂ ಕೂಡ ಕನ್ನಡ ಇಂಡಸ್ಟ್ರಿ ಜೀವಂತವಾಗಿದೆ ಅಂದರೆ ಅದಕ್ಕೆ ಡಿ ಬಾಸ್ ದರ್ಶನ್ ಅವರೇ ಕಾರಣ ಅಂತ ಹೇಳ್ಬೋದು. ಒಂದೆರಡು ದಿನಗಳಿಂದ ಒಂದು ಕಾಂಟ್ರವರ್ಸಿ ತುಂಬಾ ವೈರಲ್ ಆಗ್ತಾ ಇದೆ. ಸೋನು ನಿಗಮ್ ಅವರು ಕನ್ನಡ ಹಾಡಿ ಎಂದಿದ್ದಕ್ಕೆ ಕನ್ನಡಿಗರ ವಿರುದ್ಧ ಮಾತನಾಡಿದ್ದಾರೆ ಎಂಬ ಸುದ್ದಿ. ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿ ಬಾಸ್ ಅವರು, ಕನ್ನಡದಲ್ಲೂ ಕೂಡ ಹಲವಾರು ಒಳ್ಳೆಯ ಸಿಂಗರ್ಸ್ಗಳು ಇದ್ದಾರೆ, ಪರಭಾಷಿಗರಿಗಾಗಿ ಕಾಯಬೇಡಿ, ಕನ್ನಡಿಗರನ್ನು ಮೊದಲು ಬೆಳೆಸಿ ಎಂದು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಕಾಂಟ್ರವರ್ಸಿಯ ಬಗ್ಗೆ ಬೇರೆ ಯಾವ ನಟ ಕೂಡ ಮಾತನಾಡಿಲ್ಲ. ಇದು ಡಿ ಬಾಸ್ ಅವರ ಕನ್ನಡಾಭಿಮಾನ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.